ಬೆಸ್ಕಾಂ ಅಧಿಕಾರಿಗಳು ಲಂಚಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಾರೆ. ಹರಿಹರದಲ್ಲಿ ಮಿತಿ ಮೀರಿದೆ ಭ್ರಷ್ಟರ ಹಣದ ದಾಹ. ಟ್ರಾನ್ಸ್ಫಾರ್ಮರ್ ಅಳವಡಿಸುವುದಕ್ಕೆ ಲಂಚಕ್ಕೆ ಬೇಡಿಕೆ ಇಡಲಾಗಿದೆ. ಕಾಂಟ್ರಾಕ್ಟರ್ ಮಂಜುನಾಥ್ ಬಳಿಯಲ್ಲಿ ಹಣಕ್ಕೆ ಬೇಡಿಕೆಯನ್ನಿಟ್ಟಿದ್ದ ಅಧಿಕಾರಿ 25,000 ರೂಪಾಯಿ. ಬೆಸ್ಕಾಂ ಅಧಿಕಾರಿ ಡಿಮ್ಯಾಂಡ್ ಮಾಡಿದ್ದು 25,000 ರೂಪಾಯಿ. ಟ್ರಾನ್ಸ್ಫಾರ್ಮರ್ ಅನ್ನ ಅಳವಡಿಕೆ ಮಾಡುವುದಕ್ಕೆ ಬೆಸ್ಕಾಂನ ಶಾಖಾಧಿಕಾರಿ ವಿನಯ್ ವಿರುದ್ಧ ಗಂಭೀರ ಆರೋಪ, ಲಂಚದ ಆರೋಪ. ವಿನಯ್ ಲಂಚ ಕೇಳಿದ ಆಡಿಯೋ ವೈರಲ್ ಆಗಿದೆ. ಅಕ್ರಮ ಸಕ್ರಮ ಯೋಜನೆಗೆ ಸರ್ಕಾರದಿಂದ ಅನುದಾನ ಕೂಡ ಸಿಕ್ಕಿದೆ. ಹರಿಹರ ಬೆಸ್ಕಾಂ ವಿಭಾಗಕ್ಕೆ 130 ಕೋಟಿ ಅನುದಾನ ನೀಡಲಾಗಿದೆ. ಅನುದಾನ ಕೊಟ್ಟರೂ ಕೂಡ ರೈತರಿಂದ ಹಣ ವಸೂಲಿ ಆರೋಪ ನಿರಂತರವಾಗಿ ಕೇಳಿ ಬರ್ತಾ ಇದೆ. ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಮಂಜುನಾಥ್ ದೂರು ಕೊಡ್ತಾರೆ. ಈ ಸಂಬಂಧಪಟ್ಟಂಗೆ ಅಲ್ಲಿನ ಅಧಿಕಾರಿ ವಿರುದ್ಧವಾಗಿ ಬೆಸ್ಕಾಂ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸ್ತಾರೆ ಅಲ್ಲಿನ ಸ್ಥಳೀಯರು. ಭ್ರಷ್ಟ ಅಧಿಕಾರಿಗಳ ಹಣದ ದಾಹ. 130 ಕೋಟಿ ರೂಪಾಯಿ ಅನುದಾನ ಕೊಟ್ಟರೂ ಕೂಡ ನಿರಂತರವಾಗಿ ರೈತರಿಂದ ಲಂಚದ ರೂಪದಲ್ಲಿ ಹಣವನ್ನ ಪೀಕ್ತಾ ಇತ್ತು. ಹೀಗಾಗಿ ಬೆಸ್ಕಾಂ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತ ಸ್ಥಳೀಯರು, ರೈತರು ಆಗ್ರಹವನ್ನ ವ್ಯಕ್ತಪಡಿಸಿದ್ರು. ಈ ಸಂಬಂಧಪಟ್ಟಂಗೆ ಮೇಲಧಿಕಾರಿಗಳಿಗೆ ದೂರು ಕೂಡ ಕೊಟ್ಟಿದೆ. ಟ್ರಾನ್ಸ್ಫಾರ್ಮರ್ ಅಳವಡಿಕೆ ಮಾಡೋದಕ್ಕೆ ಲಂಚಕ್ಕೆ ಬೇಡಿಕೆ ಇಟ್ಟು 25,000 ರೂಪಾಯಿ ಬೆಸ್ಕಾಂ ಅಧಿಕಾರಿ ಬೇಡಿಕೆ ಇಟ್ಟಿರೋದು. ಈ ಸಂಬಂಧಪಟ್ಟಂಗೆ ಒಂದು ಆಡಿಯೋ ಕೂಡ ದಾಖಲಾಗಿತ್ತು. ಆ ಆಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಹನವಳ್ಳಿ ಗ್ರಾಮದಲ್ಲಿ ಅಕ್ರಮ ಸಕ್ರಮ ಯೋಜನೆಯ ಅಡಿಯಲ್ಲಿ ನೀರಾವರಿ ಪಂಪ್ಸೆಟ್ಗೆ ದಂಡ ಇತರೆ ಡಿಪಾಸಿಟ್ ಅನ್ನು ಹಣ ಪಾವತಿಸಿ RR ನಂಬರನ್ನು ತೆಗೆದುಕೊಳ್ಳಲಾಗಿತ್ತು. ಈ ಒಂದು RR ನಂಬರ್ ಅಂದರೆ ಸ್ಥಾವರಗಳಿಗೆ ಸರ್ಕಾರದಿಂದ ಉಚಿತವಾಗಿ ಮೂಲ ಸೌಲಭ್ಯ, ಟ್ರಾನ್ಸ್ಫಾರ್ಮರು ಅಥವಾ ಲೈನು ಏನಾದರೂ ಬೇಕಾಗಿದ್ದಿಲ್ಲ ಇಲ್ಲಿ ಸ್ಥಾವರಕ್ಕೆ ಮೂಲ ಸೌಲಭ್ಯವನ್ನು ಉಚಿತವಾಗಿ ಸರ್ಕಾರದ ವತಿಯಿಂದ ಮಾಡಿಕೊಡಲಾಗುತ್ತದೆ. ಈ ಒಂದು ಕಾರ್ಯವನ್ನು ಬೆವಿಕಾಂನ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ಅದರಂತೆ ಅಲ್ಲಿ ಬೇಕಾಗುವ ಅವಶ್ಯಕ ಸಾಮಗ್ರಿಗಳನ್ನು ಪಟ್ಟಿ ಮಾಡಿ ಅಂದಾಜು ಪಟ್ಟಿ ತಯಾರಿಸಿ ಅದರ ಪ್ರಕಾರ ಕೆಲಸವನ್ನು ಮಾಡಿ ಬೆಸ್ಕಾಂ ಅಧಿಕಾರಿಗಳ ಲಂಚದ ಆಡಿಯೋ ವೈರಲ್ ಆಗಿದೆ. ಆಡಿಯೋ ವೈರಲ್ ಆಗ್ತಾ ಇದ್ದ ಹಾಗೆ ಅಧಿಕಾರಿಗಳು ಕೂಡ ಅಲರ್ಟ್ ಆದರು. ಲಂಚ ಪಡೆಯಲ್ಲ ಅಂತ ದೇವರ ಮೇಲೆ ಪ್ರಮಾಣ ಮಾಡಿದರು. ಬೆಸ್ಕಾಂ ಕಚೇರಿಯ ಗಣಪತಿ ದೇಗುಲದಲ್ಲಿ ಈ ಪ್ರಮಾಣ ನಡೀತು. 1 ಪೈಸೆಯೂ ಲಂಚ ಪಡೆಯೋದಿಲ್ಲ ಅಂತ ಆಣೆ ಪ್ರಮಾಣ ಮಾಡ್ತಾರೆ ಬೆಸ್ಕಾಂ ಅಧಿಕಾರಿಗಳು. ಯಾವಾಗ ಆಡಿಯೋ ವೈರಲ್ ಆಯ್ತೋ ಆ ಆಡಿಯೋ ವೈರಲ್ನಿಂದ ಎಚ್ಚೆತ್ಕೊಳ್ತಾರೆ ಬೆಸ್ಕಾಂ ಅಧಿಕಾರಿಗಳು. ದೇವರ ಮುಂದೆ ಪ್ರಮಾಣ ಬೇರೆ ಮಾಡ್ತಾರೆ. ರೈತರ ಬಳಿ ಲಂಚ ಪಡೆಯೋದಿಲ್ಲ ಅಂತ ಬೆಸ್ಕಾಂ ಕಚೇರಿ ಆವರಣದಲ್ಲಿರುವ ಗಣಪತಿ ದೇಗುಲದಲ್ಲಿ ಪ್ರಮಾಣ ಮಾಡ್ತಾರೆ. ಅಕ್ರಮ ಸಕ್ರಮ ಯೋಜನೆಯಲ್ಲಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಲಂಚ ಪಡೆಯಲ್ಲ, 1 ಪೈಸೆಯೂ ಲಂಚ ಪಡೆಯಲ್ಲ ಅಂತ ದೇವರ ಮುಂದೆ ಪ್ರಮಾಣ ಮಾಡ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಹಣ ಪಾವತಿಸಿ ಹರಿಹರ ಬೆಸ್ಕಾಂ ವಿಭಾಗಕ್ಕೆ 130 ಕೋಟಿ ಅನುದಾನ ಬಿಡುಗಡೆಯಾಗತ್ತೆ. ಸರ್ಕಾರ ಅನುದಾನ ನೀಡಿದೆ ನಿಜ. ಅನುದಾನ ಕೊಟ್ಟರೂ ಕೂಡ ರೈತರಿಂದ ಹಣ ವಸೂಲಿ ಮಾಡ್ತಿದ್ದಾರೆ ಅಂತ ಆರೋಪಗಳೀಗ ಬೆಸ್ಕಾಂ ಕಚೇರಿಯ ಅಧಿಕಾರಿಗಳಿವೆ. ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಗುತ್ತಿಗೆದಾರ ಮಂಜುನಾಥ್ ದೂರು ಕೂಡ ಕೊಡ್ತಾರೆ. ಬೆಸ್ಕಾಂನ ಧನದಾಹಿ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಲೇಬೇಕು ಅಂತ ಗುತ್ತಿಗೆದಾರ ಮಂಜುನಾಥ್ ಆಗ್ರಹಿಸ್ತಾರೆ. ಇದರ ಬೆನ್ನಲ್ಲೇ ಆಡಿಯೋ ಕೂಡ ವೈರಲ್ ಆಗುತ್ತೆ. ಆ ಆಡಿಯೋ ವೈರಲ್ ಆಗ್ತಾ ಇದ್ದ ಹಾಗೆ ಸಂತೆಬೆನ್ನೂರು ಅಧಿಕಾರಿಗಳು ಕೂಡ ಎಚ್ಚೆತ್ಕೊಳ್ತಾರೆ. ರೈತರ ಬಳಿ ಲಂಚ ಪಡೆಯೋದಿಲ್ಲ ಅಂತ ಪ್ರಮಾಣ ಮಾಡೋದಕ್ಕೆ ಮುಂದಾಗ್ತಾರೆ. ದೇವರ ಮುಂದೆನೇ ನಿಂತು ಪ್ರಮಾಣ ಮಾಡ್ತಾರೆ. ನಾವ್ ಏಡಬರಿ ಬಡಬರಿ ಎಲ್ಲ ನಾವು ನಿಮ್ಗೆ ಏನೈತೆ ಅದು ಮುಟ್ಟಿಸ್ತೇವಿ. ಎಷ್ಟು ಕೊಡ್ಬೇಕು ಸರ್ ಅದು? ಅವರಿಗೂ ಕೊಟ್ಟು ನನಗೆ ಕೊಡ್ತೀರಾ, ಹಿಂಗೆ ಸಪ್ರೇಟ್ ಆಗಿ ಕೊಡ್ತೀರಾ, ಹಿಂಗೆ ಒಟ್ಟು ಟೋಟಲ್ ಎಲ್ಲದೂ ಸೇರಿ ಎಷ್ಟಾಗತ್ತೆ ಸರ್? ಎಲ್ಲ ಸೇರಿ ಒಂದು 25 ಆಗುತ್ತೆ ನೋಡಿ.
ಬಾಳ ಆತಲ್ಲ ಸರ್, ಯಾಕೆ ಸರ್ 25,000 ಗಂಟ್ಲೆ ಅಂದ್ರೆ ಹೆಂಗ್ ಸರ್? ಅವ್ರೇ 10,000 ಕೇಳ್ತಾರ್ರಿ ಮೇಲ್ನವ್ರು. ಮೇಲ್ನವ್ರು ಬಿಡ್ರಿ, ನಾನು ಹೇಳ್ತೇನೆ, ನಿಮ್ದು ನಾವು ಕೊಡ್ತಂತ ಹೇಳ್ರಿ, ನಿಮ್ಗೆ ಮುಟ್ಸ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.